ಹೇಳಿ ಬರೋಗಿಲ್ಲ. ಸ್ಯಾಂಪಲ್ ಅಂತ ಅಂದ್ಬಿಟ್ಟು ಇಷ್ಟ ಆಗ್ತಿದೆ ಅಂತ. ಲೂಸ್ ಅಂತ ಅಳ್ಕೊಂಬೇಡಿ, ಬಿಕಾಸ್ ಅದು ಲೂಸ್ ಅಲ್ಲ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಬಂದ್ಬಿಟ್ಟು ನಾವು ಎಲ್ಲಿ ಹೋಗ್ತಿದ್ವಿ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ನಾವು ಏನಕ್ಕೆ ಹೋಗ್ತಿರೋದು ಅಂದರೆ ವರಮಹಾಲಕ್ಷ್ಮಿ ಇದೆಯಲ್ಲ, ಸೊ ಅದಕ್ಕೆ ಅಲ್ಲೆಲ್ಲ ಕೂಡಿಸಿದ್ದಾರೆ. ಅಲ್ಲ ಲೈಕ್ ಎಕ್ಸಿಬಿಷನ್ ಫೆಸ್ಟ್ ಥರ ಮಾಡ್ತಿದ್ದಾರೆ. ನಿಮ್ಗೆ ಏನಾದರೂ ಬೇಕಂದರೆ ತೊಗೋಬೋದು ಆ ಥರ. ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ನನಗೂ ಕ್ಲಿಯರಾಗಿ ಗೊತ್ತಿಲ್ಲ. ಅಲ್ಲಿ ಹೋಗಿ ಅವ್ರನ್ನೆಲ್ಲ ಕೇಳಿ ಮಾತಾಡಿಸಿ ಏನಾದರೂ ಮಾಡೋಣ. ಸೊ ನಮ್ಮ ಮನೆ ಹತ್ರನೇ ನಡೀತಿದೆ ಇಂದಿರಾನಗರಲ್ಲಿ, ಬೇರೆ ಕಡೆ ಎಲ್ಲ ನಡೀತಿದೆ. ಸೊ ಕಮಾನ್ ಲೆಟ್ಸ್ ಗೋ. ಬನ್ನಿ ಹೊರಗಡೆ ಹೋಗೋಣ. 그래 너 요새 너 조금 이상해졌어. 자꾸만 시도 때도 없이 시무룩하고 고민이 생겼니. ಸೊ ಗೈಸ್ ಇಲ್ಲೇನೋ ಹಾಕಿಲ್ಲ ನೋಡಿ, ಇದೇನೋ ನಾವು ನೋಡ್ಕೊಂಡು ಬಂದಿರೋದು. ಅವ್ರ ಕಡೆಗೆ ಹೋಗೋಣ. ಸೊ ಗೈಸ್ ನಾವು ಬಂದಿದ್ದೀವಿ. ಸ್ಯಾಂಪಲ್ ತೋರಿಸಿದ್ದಾರೆ ನೋಡಿ. ಇದ್ದ ನಿಮ್ಮ ಅಂಗಡಿ? ಹೌದು, ನಮ್ಮ ಸ್ವಸ್ತಿ ಆರ್ಗ್ಯಾನಿಕ್ ಫಾರ್ಮ್ಸ್ ಅಂತ 100% ನ್ಯಾಚುರಲ್ ಮತ್ತು ಆರ್ಗ್ಯಾನಿಕ್ಕು. ನಮ್ಮ ಮುತ್ತಾತನ ಕಾಲದಿಂದ ಮಾಡ್ಕೊಂಡು ಬಂದಿರೋಂಥ ಬಿಸ್ನೆಸ್ ಇದು. ಹೇಳಿ ಬರೋಗಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ವರ್ಜಿನ್ ಕೋಕೋನಟ್ ಆಯಿಲ್. ಇದು ಫ್ರೆಶ್ ಕೋಕೋನಟ್ಸ್ ಏನಿರುತ್ತೆ ಆ ಕೋಕೋ ಮಿಲ್ಕಿಂದ ಮಾಡಿರುವಂಥದ್ದು. ಇಟ್ ಆಕ್ಟ್ಸ್ ಆಸ್ ಮೇಕಪ್ ರಿಮೂವರು. ಮತ್ತು ನೀವು ಏನಾದರೂ ಸನ್ನಿ ಡೇಸಲ್ಲಿ ಏನಾದರೂ ಈಚೆ ಹೋದರೆ, ಅಕಸ್ಮಾತ್ ಏನಾದರೂ ಸನ್ ಏನಾದರೂ ಇದ್ದರೆ ನೀವು ಅದನ್ನು ಅಪ್ಲೈ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಬಾಡಿಲಿ ಏನೂ ಟ್ಯಾನ್ ಆಗಲ್ಲ. ಸೊ ನಿಮ್ಮ ಹೇರ್ಗೂ ತುಂಬ ಒಳ್ಳೆಯದು. ಸೊ ಒನ್ ಮೋರ್ ಥಿಂಗ್ ಇಸ್ we have a wild forest raw honey which comes only once in 25 years. You can see over here. So this is called as wild forest raw honey. We don't call it as natural or organic because we directly go to the forest and extract over there and kill it. This is called kasru honey. Just have a sample. Just have a consume. ತಿನ್ನು. So kasru honey speciality ಏನಂದ್ರೆ ಈ ಕಸರು ಹೂವು ಇರುತ್ತಲ್ಲ, ಸೊ ಕಸರು ಹೂವದನ್ನ ಪರ್ಟಿಕ್ಯುಲರ್ ಸ್ಪೀಷಸ್ ಹನಿ ಬೀಸು ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಹೈವ್ನ. ಸೊ ಇದನ್ನು ಸೇವಿಸೋದ್ರಿಂದ ನಮ್ಮ ಅಕಸ್ಮಾತ್ ಏನಾದರೂ ಆಸಿಡಿಟಿ ಮತ್ತು ಬ್ಲೋಟಿಂಗ್ ಇದ್ದರೆ ಇದು ಕಂಪ್ಲೀಟಾಗಿ ರೆಡ್ಯೂಸ್ ಮಾಡುತ್ತೆ. ವಿತಿನ್ 10 minutes ಯು ಕ್ಯಾನ್ ಸಿ ದ ರಿಸಲ್ಟ್ಸ್. ಜ್ಯುವೆಲ್ರೀಸ್ ಇದೆ ಆ್ಯಂಡ್ ಇಲ್ಲಿ ಕೂಡ ಜ್ಯುವೆಲ್ರೀಸ್ ಇದೆ. ಸೊ ನಾನು ಹೇಳಿದ್ನಲ್ಲ ವರಮಹಾಲಕ್ಷ್ಮಿ ಡೆಕೋರೇಷನ್ ಅಂತ ಇದೆ. ಆ್ಯಂಡ್ ಇಲ್ಲಿ ಸ್ಯಾರೀಸ್ ಇದೆ. ಇವಳು ಏನಕ್ಕೆ ಹಿಂಗೆ ಹೋಗ್ತಿದ್ದಾಳೆ ನನಗೆ ಗೊತ್ತಿಲ್ಲ. ಏನಕ್ಕೆ ಹಂಗೆ ಹೋಗ್ತಿದ್ಯಾ? ಸ್ವಲ್ಪ ಜೋರಾಗಿ ಮಾತಾಡಿ. ಡೈಲಿ ವ್ಲಾಗ್ಸ್ ಈ ಥರ ಏನಾದರೂ ಇವೆಂಟ್ಸ್ ಇದ್ದರೆ ಆ ಥರ ಎಲ್ಲ ಮಾಡ್ತೀವಿ. ಸೊ ಗಾಯ್ಸ್ ಇದು ಟ್ರೈ ಮಾಡ್ತಿದ್ದಾರೆ. ಹೆಸರು ತೋರಿಸಿ. ಸೊ ಇವ್ರದ್ದು ಬಂದು ಅರ್ಬನ್ ಕಲರ್ ಅಂತ. ತೋರಿಸು ವಿಡಿಯೋಲಿ ತೋರಿಸು ತೆಗಿಯೋದು. ಈಗ ನಿಮ್ಮ ಥರನೂ ಒಬ್ರು ಮಾಡಿಕೊಂಡು ತಿಂಗಳಿಗೆ 2-3 ಲಕ್ಷ ತೆಗಿತಾರೆ. ಬರೀ ಕಾಸ್ಮೆಟಿಕ್ಸ್ ಅಲ್ಲಿ ತೆಗಿತಾರೆ, ಬೇರೆನೂ ಅಲ್ಲ. ಆರ್ಡರ್ಸ್ ಬರುತ್ತಲ್ಲ ಆನ್ಲೈನ್, ಅಂಥವ್ರನ್ನೂ ಬೇಕು ಅಂತ ಮಾಡಿಸ್ತೀನಿ. Facial bath. Okay. It is for pigmentation, facial, and even your, it can be used even for your pimples and clear the skin. Okay. So guys, ಇವಾಗ ಇವಳಿಗೆ ಸ್ಯಾಂಪಲ್ ಅಂತಂದ್ಬಿಟ್ಟು ಇಷ್ಟ ಆಗ್ತಿದೆ ಅಂತ. ಇಲ್ಲಿ ಜ್ಯುವೆಲ್ರೀಸ್ ಇದೆ. ರೂಪಶ್ರೀ ಆರ್ಟ್ಸ್. ತೆಗಿಬೇಡ ಕಣೆ. ಇಲ್ಲಿನೋ ಏನೋ ಇದೆ. ಆ್ಯಂಡ್ ಇಲ್ಲಿ ಒಂದು ಅಂಗಡಿ ಇದೆ, ಇಲ್ಲೂ ಒಂದಿದೆ. ಜ್ಯುವೆಲ್ಸ್ ರಾಖಿ ಅಲ್ವಾ ಇದು? ರಾಖಿ. ಸೊ ಗೈಸ್ ಇಲ್ಲಿಂದ ಹೆಂಗೆ ಕಾಣ್ತಿದೆ ನೋಡಿ, ಇಷ್ಟಿದೆ. ಸೊ ಗೈಸ್ ಇದು ಬಂದುಬಿಟ್ಟು ಸಂತೆ ಮೇಳ ಅಂತೇನೋ ನಾನು ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ಅಲ್ವಾ. ಸೊ ಅದು ಎಕ್ಸಿಬಿಷನ್ ಥರ ಮಾಡಿದರು.
ನಮ್ಮ ಮಮ್ಮಿ ಬಂದ್ಬಿಟ್ಟು ಏನು ಅಂದ್ಕೊಂಡಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಸ್ಟಾಲ್ ಅಂತ ಅಂದ್ಕೊಂಡ್ಬಿಟ್ರು. ಸೊ ಅದಕ್ಕೆ ಹಬ್ಬ ಬರ್ತಿದ್ದಲ್ಲ ಹೋಗಿ ವೀಡಿಯೋ ಮಾಡ್ಕೊಂಬ ಅಂತ ನಮ್ಮನ್ನ ಕಳಿಸಿದ್ರು. ಆಮೇಲೆ ಇಲ್ಲಿ ಹೋಗಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗ್ತಿದೆ. ಸೊ ಈ ಥರ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ಒಂದು 2 ಜನನ ಮಾತಾಡಿಸ್ಬಿಟ್ಟು ವೀಡಿಯೋ ಮಾಡಿದೆ. ಬಟ್ ಎಲ್ಲರನ್ನ ಹಂಗೆ ಮಾತಾಡ್ಸ್ಕೊಂಡು ಏನು ತೊಗೊಂಡಿಲ್ಲ ಅಂದರೆ ಅವ್ರಿಗೂ ಒಂಥರ ಬೇಜಾರಾಗುತ್ತಲ್ವ. ಸೊ ಐ ಫೆಲ್ಟ್ ಲೈಕ್ ಸಮಥಿಂಗ್ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಸೊ ಇದೇ ಥರ ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ವಾಯ್ಸ್ ಓವರ್ ಏನಾದರೂ ಕೊಡೋಣ ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ಎಲ್ಲ ಥರನೂ ಸಿಗ್ತಿತ್ತಿಲ್ಲಿ. ಸೀರೆ, ಬಟ್ಟೆಗಳು, ಆಕ್ಸೆಸರೀಸ್ ಆಗಿರ್ಬೋದು, ಕಾಸ್ಮೆಟಿಕ್ಸು, ಏನೇನೋ ಡಿಫ್ರೆಂಟ್ ವೆರೈಟಿ ಹೊಸ ಐಟಮ್ಸ್ ಎಲ್ಲ ಇತ್ತು. ಅವರೇ ಮಾಡಿ ಸೆಲ್ ಮಾಡೋ ಥರ. ಆ್ಯಂಡ್ ಈ ಮೇಳ ನಡೆದಿದ್ದು 12th ಜುಲೈ. ನನ್ನ ವೀಡಿಯೋ ಏನಕ್ಕೆ ಇಷ್ಟು ಲೇಟಾಗಿ ಆಗ್ತಿದ್ದೀನಿ ಅಂತಂದರೆ ಇದು ಇದ್ದಿದ್ದೇ ಒಂದಿನ. ನಾನೇನು ಅಂದ್ಕೊಂಡೆ ಹೋಗಿದ್ದ ದಿನ ವೀಡಿಯೋ ಮಾಡ್ಕೊಂಡ್ಬಂದು ಎಡಿಟ್ ಮಾಡಿ ನೆಕ್ಸ್ಟ್ ಡೇ ಹಾಕೋಣ ಅಂತಂದರೆ ಇದು ಇದ್ದಿದ್ದೇ ಒಂದೇ ದಿನ ಅಂತೆ. ಸೊ ನಾನು ಎಡಿಟ್ ಮಾಡಿ ಹಾಕಿದ್ರೂ ಯೂಸ್ ಇಲ್ಲ. ಆಮೇಲೆ ಬೇರೆ ವೀಡಿಯೋ ಏನೇನೋ ಇತ್ತು ಅದು ಅವಾಗೇ ಪೋಸ್ಟ್ ಮಾಡಬೇಕು ಅನ್ನೋ ವೀಡಿಯೋಗಳು. ಸೊ ಅದಕ್ಕೆ ಅದನ್ನು ಹಾಕ್ತಿದ್ದೆ. ಇದನ್ನು ಸ್ವಲ್ಪ ಲೇಟಾಗಿ ಹಾಕಿದ್ರೂ ಪರವಾಗಿಲ್ಲ ಬಿಡು ಅಂತ ಅಂದ್ಬಿಟ್ಟು ಸೊ ಇವಾಗ ಈ ಸ್ಟಾಲ್ ನೋಡ್ತಿದ್ದೀರಲ್ಲ, ಇದು ಬಂದು ನಮ್ಮ ಮನೆ ಎದುರುಗಡೆ ಇದ್ದಾರೆ. ಸೊ ಇವರು ಉಮಾ ಆಂಟಿ ಆ್ಯಂಡ್ ದಿವ್ಯಾ ಆಂಟಿ ಆ್ಯಂಡ್ ಕಾವ್ಯ ಆಂಟಿ, ಇವರೆಲ್ಲ 3 ಜನನು ಈ ಥರ ಐಟಮ್ಸ್ ಎಲ್ಲ ಮಾಡಿ ಸೆಲ್ ಮಾಡ್ತಾರೆ. ಸೊ ಇವ್ರದ್ದೇ ಸ್ಟೇಟಸ್ ನೋಡ್ಬಿಟ್ಟು ನಮ್ಗೆ ಗೊತ್ತಾಗಿದೆ ಈ ಮೇಳ ನಡೀತಿದೆ ಅಂತ. ಆ್ಯಂಡ್ ಇವ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಸ್ಟಾಲ್ ಇರುತ್ತೆ, ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ನಾವು. ಬೇರೆ ಯಾವುದೋ ಒಂದು ವೀಡಿಯೋಲು ತೋರಿಸಿದ್ದೆ ಅನಿಸುತ್ತೆ ನಿಮಗೆ ಡೆಕೋರೇಟಿವ್ ಐಟಮ್ ಈ ಆಂಟಿ ಮಾಡಿದ್ದು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ನಿಮಗೆ ಬೇಕಾದರೆ ಹೇಳಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕ್ತೀನಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಒಂದು ಮಗು ಮತ್ತು ಒಂದು ಹುಡುಗಿ ತೋರಿಸಿದ್ನಲ್ಲ, ಸೊ ಇವ್ರ ಮಕ್ಕಳೇ ವೈಶು ಮತ್ತು ಆರುಷಿ ಅಂತ ಅಂದ್ಬಿಟ್ಟು. ಓಕೆ, ಸೊ ಇವಾಗ ವೀಡಿಯೋಗೆ ವಾಪಸ್ ಬರೋಣ. ಇಲ್ಲಿ ಏನೇನಿದೆ ಅಂತ ನೋಡಿ. ಇವಾಗ ಬ್ಯಾಗ್ಸ್ ಇಲ್ಲಿದೆ ಆ್ಯಂಡ್ ಆ ಕಡೆ ಸೀರೆಗಳು, ಎಷ್ಟೊಂದು ಸೀರೆ ಅಂಗಡಿಗಳಿತ್ತು. ಆ್ಯಂಡ್ ಈ ಕಡೆ ಲಾಸ್ಟಲ್ಲಿ ಬಂದು ಜಾಸ್ತಿ ತಿನ್ನೋ ಐಟಮ್ಸ್ ಎಲ್ಲ ಇತ್ತು. ನಮಗೂ ಇದೆಲ್ಲ ಹೊಸ್ತು, ಲೈಕ್ ನಾವು ಯಾವಾಗೂ ಎಲ್ಲಾದರೂ ಆಚೆ ಹೋಗ್ತೀವಿ ಅಂತ ಅಂದರೆ ಯಾರಾದರೂ ಒಬ್ಬರು ಜೊತೆಗಿರ್ತಾರೆ, ಮಮ್ಮಿ ಇಲ್ಲ ಅಜ್ಜಿ ಈ ಥರ ಎಲ್ಲ ಹೋಗೋವಾಗ. ಸೊ ನಾವಿಬ್ಬರೇ ಹೋಗಿದ್ವಿ, ನಮಗೂ ಏನೂ ಐಡಿಯಾ ಇಲ್ಲ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಈ ನಡುವೆ ಎಲ್ಲ ಕಲಿತಾ ಇದ್ದೀವಿ ನಾವಿಬ್ಬರೇ ಹೋಗೋಕ್ಕೆ ಎಲ್ಲ ಕಡೆ. ಆ್ಯಂಡ್ ತಿರ್ಗಾ ಸೀರೆ ನೋಡಿ, ಕಾಟನ್ ಸೀರೆ. ಆ್ಯಕ್ಚುಲಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ರೇಷ್ಮೆ ಅಂದರೆ ಏನದು ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಇತ್ತು ಆ ಕಡೆ. ಆ್ಯಂಡ್ ಇಲ್ಲಿ ಕೂಡ ಬಟ್ಟೆಗಳು ಅದು ಇದು ಏನೇನೋ ಇತ್ತು. ಇದು ಮಕ್ಕಳು ಬಟ್ಟೆ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ. ನಾನು ನೋಡಿದ ತಕ್ಷಣ ಹೇಳ್ತಿದ್ದೆ ದೀಕ್ಷಾಗೆ ಎಷ್ಟು ಕ್ಯೂಟಾಗಿದೆ ನೋಡು ಅಂತ. ಆ್ಯಂಡ್ ಇದು ಪಿಕಲ್ಸ್ ನೋಡಿ, ಎಷ್ಟೊಂದು ವೆರೈಟಿ ಆಫ್ ಪಿಕಲ್ಸ್ ಎಲ್ಲ ಇಟ್ಕೊಂಡಿದ್ರು. ಆ್ಯಂಡ್ ಹ್ಯಾಂಡ್ ಮೇಡ್ ಐಟಮ್ಸು ಆ್ಯಂಡ್ ಜ್ಯುವೆಲ್ರೀಸ್, ಈ ಥರ ಮನೆಯಲ್ಲೇ ಬಿಸ್ನೆಸ್ ಮಾಡ್ತಿರ್ತಾರಲ್ವ ಅವ್ರಿಗೆಲ್ಲ ಈ ಥರ ಎಲ್ಲಾದರೂ ಸ್ಟಾಲ್ಸ್ ಎಲ್ಲ ಹಾಕಿದ್ರೆ ಆವಾಗ ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಆ್ಯಂಡ್ ಇದು ಚೆನ್ನಾಗಿತ್ತು ನೋಡೋಕ್ಕೆ, ಕಪ್ ಕೇಕ್, ಬ್ರೌನೀಸ್ ಎಲ್ಲ. ಆ್ಯಂಡ್ ಲಾಸ್ಟಲ್ಲಿ ತಿನ್ನೋ ಐಟಮ್ ಎಲ್ಲ ಮಾಡಿದ್ರು. ಆ ಮನೆದು ಲೈಕ್ ಇವಾಗ ಪುಳಿಯೋಗರೆ ಎಲ್ಲ ಫೇಮಸ್ ಇರುತ್ತಲ್ವ ಅದೆಲ್ಲ ಇತ್ತು. ಬಟ್ ನಾವು ಅವಾಗೇ ಊಟ ಮಾಡಿದ್ವಿ, ಸೊ ತಿನ್ನೋಕ್ಕಾಗಿಲ್ಲ. ಸೊ ಈ ಥರ ವೀಡಿಯೋ ಒಬ್ಬೊಬ್ರಿಗೆ ಬೋರಿಂಗ್ ಆಗಿರ್ಬೋದು, ಬಟ್ ನಾನು ಏನಕ್ಕೆ ಮಾಡಿದೆ ಅಂತಂದರೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಗೈಸ್ ಅಷ್ಟೇನೆ ಇರೋದು ಎಕ್ಸಿಟಲ್ಲಿ. ಇಲ್ಲೇ ಎಕ್ಸಿಟ್ ಇದೆ. ಸೊ ಗೈಸ್ ಐ ಆಮ್ ರಿಯಲಿ ಸಾರಿ, ನಾನು ವರಮಹಾಲಕ್ಷ್ಮಿದಿರುತ್ತೆ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಇಟ್ಸ್ ಲೈಕ್ ಎಕ್ಸಿಬಿಷನ್. ಸೊ ಎಲ್ಲ ಥರ ಲಕ್ಷ್ಮಿ ಬಿಟ್ಟು ಬೇರೆ ಎಲ್ಲ ಇದೆ. ಲೈಕ್ ಒಂದು ಅಂಗಡಿ ಇತ್ತು ಡೆಕೋರೇಷನ್ ಐಟಮ್ಸ್ದು ಆ್ಯಂಡ್ ಮಿಕ್ಕಿದೆಲ್ಲನೂ ಇತ್ತು. ಆ್ಯಂಡ್ ಇಟ್ಸ್ ಲೈಕ್ ಎಕ್ಸಿಬಿಷನ್. ಸೊ ನಾವು ನಮ್ಮ ಅಜ್ಜಿ ಮನೆ ಹತ್ರ ಈ ಥರ ಎಲ್ಲ ಎಕ್ಸಿಬಿಷನ್ ಇರ್ತಿತ್ತು, ಚಿಕ್ಕ ವಯಸ್ಸಿಗೆ ಹೋಗ್ತಿದ್ವಿ. ದಟ್ಸ್ ಇಟ್. ಆ್ಯಂಡ್ ದೀಕ್ಷಾ ಲವ್ ಆಲ್ ದ ಸ್ಯಾಂಪಲ್ ಯೂಸ್ ಮಾಡಿಕೊಂಡು. ಸೊ ನಾನು ಜಾಸ್ತಿ ಏನೂ ವ್ಲಾಗ್ ಅಷ್ಟು ಮಾಡಿಲ್ಲ. ಸೊ ಡೀಟೇಲಾಗಿ ನೋಡ್ಸಿದ್ದೀನಿ, ಅಂದು ವಾಯ್ಸ್ ಓವರ್ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ ಮನೆಗೆ ಹೋಗೋಣ. ನಮ್ಮ ಮಮ್ಮಿ ಶಾಕ್ ಆಗಿಬಿಡ್ತಾರೆ, ಏನು ಇಷ್ಟು ಬೇಗ ಬಂದುಬಿಟ್ರಿ ಅಂತ ಅಂದ್ಬಿಟ್ಟು. ಇವತ್ತೇ ಲಾಸ್ಟ್ ಇರೋದಂತೆ. ವಿಡಿಯೋ ಬೇಗ ಹಾಕಿದ್ರು ಏನೂ ಯೂಸ್ ಇಲ್ಲ. ಸೊ ಗೈಸ್ ಮತ್ತೆ ಮನೆಗೆ ಹೋಗ್ತಿದ್ದೀವಿ. ತುಂಬ ವಿಡಿಯೋ ಚಿಕ್ಕದಾಗಿ ಮಳೆ ಜೋರಾಯಿತು. ವಿಡಿಯೋ ತುಂಬ ಚಿಕ್ಕದಾಗಿ ಬಂದಿದೆ. ಆಮೇಲೆ ಮಳೆ ಜೋರಾಯಿತು. ನಾವು ಹೋಗ್ತಿದ್ದೀವಿ ಅಂದ್ಬಿಟ್ಟು ಇವಾಗ ಜೋರಾಗಿ ಮಳೆ ಬರ್ತಾ ಇದೆ. ಲೈಕ್ ಜೋರಾಗಿ ಬರ್ತಿಲ್ಲ, ಇನ್ನು ಮಕ್ಕ ಹೋಗೋಣ. ಮಳೆ ಬರ್ತಾ ಇದೆ ಅಷ್ಟೇ. ಸೊ ಮನೆಗೆ ಹೋಗೋಮೇಲೆ ಸಿಗ್ತೀವಿ. ನನಗೆ ಗೊತ್ತು ಈ ವಿಡಿಯೋ ತುಂಬ ಚಿಕ್ಕದಾಗಿದೆ ಅಂತ. ಅದನ್ನು ಪದೇ ಹೇಳ್ತೀವಿ ಬಿಕಾಸ್ ಆಬ್ವಿಯಸ್ಲಿ ವಿಡಿಯೋ ತುಂಬ ಚಿಕ್ಕದಾಗಿದೆ. ನನ್ನ ಲೂಸ್ ಅಂತ ಅನ್ಕೊಂಬೇಡಿ, ಬಿಕಾಸ್ ನಾನು ಲೂಸ್ ಅಲ್ಲ. ನಮ್ಮ ಅಕ್ಕ ನಾನು ಹೇಳ್ತಿರೋದು ನಿಮ್ಗೆ ಕೇಳಿಸ್ತಾ ಇದೆಯಾ?
ಮಳೆ ಜೋರಾಯಿತು. ಸ್ಟಾಪ್ ಮಾಡಿದ್ವಿ, ಮಳೆ ಜೋರಾಯ್ತು. ಗಾಯ್ಸ್ ನಮ್ಮ ಅಕ್ಕ ಸ್ನಾಪ್ ತೆಗೆಸ್ಕೊಂಡು ಅಷ್ಟೊತ್ತಲ್ಲಿ ಹೋಗ್ಬೇಕು ನಡ್ಕೊಂಡು ಈ ಕಡೆನಾ ಈಗ ಗೊತ್ತಿಲ್ಲಪ್ಪ. ನಮ್ಮ ಅಕ್ಕ ಸ್ನಾಪ್ ತಗೊಳ್ಳೋ ಅಷ್ಟೊತ್ತಲ್ಲಿ ಮಳೆ ಜೋರಾಗೋಯ್ತು. ಇವಾಗ ನಮಗೆ ಮನೆಗೆ ಹೋಗೋ ರೂಟು ಗೊತ್ತಿಲ್ಲ. ಬಿಕಾಸ್ ನಾವು ಮ್ಯಾಪ್ ಹಾಕೊಂಡು ಬಂದಿದ್ದು. ನಮ್ಮ ಅಕ್ಕನೇ ಎಲ್ಲೋ ಗೊತ್ತು ಈ ಸೈಡು ಆ ಸೈಡು ಅಂತಂದಿಲ್ಲ. ನಾವು ಹಂಗೆ ಸ್ಟ್ರೇಟ್ ಹೋಗ್ಬೇಕಾಗಿತ್ತು. ಈ ಕಡೆ ಬಂದ್ಬಿಟ್ಟೆ. ಈ ರೋಡಲ್ಲ ನಾನು ನೋಡೇ ಇಲ್ಲ ಗಾಯ್ಸ್. ಅಯ್ಯೋ ನಾನು ಹಂಗೆ ಹೋಗ್ಬೇಕಾಗಿತ್ತು. ಗಾಯ್ಸ್ ನಾವು ಇವತ್ತಿದ್ರೆ ಹೆಂಗಿರುತ್ತೆ ಅಂತ ಕೇಳಿದ್ದು. ಅದಕ್ಕೆ ಅಲ್ಲೆಲ್ಲ ಆ್ಯಂಬುಲೆನ್ಸ್ ಇತ್ತು. ಅದಕ್ಕೆ ಅಲ್ಲೇ ಇದೆ ನೋಡಿ ಆ್ಯಂಬುಲೆನ್ಸ್ ಅಂತ ಹೇಳಿದೆ. ನಮ್ಮ ಅಕ್ಕ ಹೇಳಿದ್ದು ಗಾಯ್ಸ್. ಈ ಕ್ಯಾಮ್ರಾ ಹೆಂಗಿದೆ ಗೊತ್ತಾ, ಮಳೆ. ಗಾಯ್ಸ್ ನಮ್ಮ ಅಕ್ಕ ಸಡನ್ನಾಗಿ ಫ್ರೀ ಅಂತ ಹೋಗ್ತಾ ಇದ್ದಾಳೆ. ಅದೇನು ಜೋಶ್ ಅಂತ ಗೊತ್ತಿಲ್ಲ. ಸೊ ಗಾಯ್ಸ್ ನಾವು ಇವಾಗೆಲ್ಲ ಮನೆಗೆ ಬಂದಿದ್ದೀವಿ. ಹೋಗ್ಬೇಕು ಓಕೆ ಗಾಯ್ಸ್ ಮಳೆ ನಾವು ಇಲ್ಲಿ ಇವಾಗ ನಾವು ಮನೆಗೆ ಬಂದಲ್ಲ, ಅದಕ್ಕೆ ಮಳೆ ನಿಂತ್ಕೊಂಡ್ಬಿಟ್ಟಿದ್ವಿ. ನಾನು ಮನೆ ಹೇಳಕ್ಕೆ ಬಂದಿದ್ದೆ ಅಂದರೆ ನಮ್ಮ ಅಕ್ಕ ಗಾಡಿ ಓಡಿಸ್ತಿದ್ಲಲ್ಲ, ಅದಕ್ಕೆ ತುಂಬ ರೇರಾಗಿ ನಮ್ಮ ಅಕ್ಕ ಗಾಡಿ ಓಡಿಸ್ತಾರೆ. ವಿಡಿಯೋ ಅಷ್ಟೇ ಹೋಗಿ ಬಂದಿದ್ದಾಯ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಕೀಪ್ ಇಟ್ ನೆಕ್ಸ್ಟ್ ವ್ಲಾಗ್. ಬಾಯ್.